ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಸಾರಿ ಮಾವ, ದಯವಿಟ್ಟು ಕ್ಷಮಿಸ್ಬಿಡಿ. ಎಲ್ಲ ನಿಮ್ಮ ಮಗಳು ಒಳ್ಳೇದಕ್ಕೋಸ್ಕರ. ನಿಮ್ಮಪ್ಪನ ಫೋಟೋ ಬಿದ್ದು ಒಡೆದು ಹೋಗಿದೆಯಲ್ಲೇ. ಇದಕ್ಕಿದ್ದ ಹಾಗೆ ಫೋಟೋ ಹೇಗಮ್ಮ ಕೆಳಗ್ ಬಿತ್ತು? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ. ಹೇಗೆ ಹೊಡೆದೋಯ್ತಿದ್ದು? ಪೂರ್ಣಿ, ಏನೇ ಅದು ಶಬ್ದ? ಅಯ್ಯೋ, ಮಾವನ್ ಫೋಟೋ ಹೊಡೆದೋಗಿದೆ. ಪೂರ್ಣಿ, ಏನೇ ಮಾಡಿದೆ ನೀನು? ಏನು ಕೆಲಸ ಮಾಡಕ್ಕೆ ಹೋಗಿ ಏನು ಮಾಡಿದೆ? ನಿಧಾನಕ್ಕೆ ಮಾಡ್ಬೇಕಲ್ವಾ? ಅಯ್ಯೋ, ಇದು ನಾನು ಬೀಳ್ಸಿದಲ್ಲ, ಅದಾಗದೇ ಬಿದ್ದೋಗಿದೆ. ಅದು ಹೇಗೆ ಬಿದ್ದೋಗುತ್ತೆ? ಛೇ, ಎಂಥ ಕೆಲಸ ಆಯಿತು. ಮೊದಲೇ ಇವತ್ತು ಅಮಾವಾಸ್ಯೆ, ದೀಪ ಹಚ್ಚೋ ಟೈಮಲ್ಲಿ ಮನೇಲಿ ಹಿರಿಯರ ಫೋಟೋ ಬಿದ್ದು ಹೊಡೆದೋಯ್ತಲ್ಲ. ಅಂದರೆ ಇದು ಸಣ್ಣ ಪುಟ್ಟ ಅಪಶಕನ ಅಲ್ಲ, ಭಾರಿ ದೊಡ್ಡ ಅಪಶಕನ. ಪೂರ್ಣಿ, ಏನೇ ಇದು? ಆದಿತ್ಯ ಹಿಂಗೆಲ್ಲ ಹೇಳ್ತಿದ್ದಾರೆ. ನನಗೆ ತುಂಬಾ ಭಯ ಆಗ್ತಿದೆ. ಅದೆಲ್ಲ ಏನು ಆಗಲ್ಲಮ್ಮ, ನೀನ್ ಭಯ ಪಡ್ಬೇಡ. ರೀ, ನಿಮಗ್ ಸುಮ್ಮನೆ ಇರಕ್ಕಾಗಲ್ವಾ? ಇಲ್ದೇ ಇರೋದನ್ನೆಲ್ಲ ಹೇಳಿ ಅಮ್ಮಂಗೆ ಯಾಕೆ ಹೆದರ್ಸ್ತಿದ್ದೀರಾ? ಏನೋ ಗಾಳಿಗೆ ಫೋಟೋ ಬಿದ್ದು ಒಡೆದೋಗಿರ್ಬೋದಷ್ಟೇ. ಅಯ್ಯೋ, ನಾನೆಲ್ಲ ಹೆದರ್ಸ್ದೆ? ಇರೋ ವಿಷಯ ಹೇಳಿದೆ. ಎದುರಿಸ್ತಿದ್ದೀರಿ ಅಂದ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನಿಮ್ಗೇನು ಅನ್ಸುತ್ತೋ ಮಾಡಿ. ಏನೋ ಮನ್ಸಿಗೆ ಹಂಗೆ ಅನ್ನಿಸ್ತು, ಹೇಳಿದೆ. ನಿಮಗೆ ಅನ್ನಿಸ್ಲಿಲ್ಲ ಅಂದರೆ ಬಿಟ್ಬಿಡಿ. ಪೂರ್ಣಿ, ಏನಾದರೂ ಆಗಿರ್ಲಿ, ಕಾವೇರಿಗೊಂದು ಫೋನ್ ಮಾಡು. ಸರಿ ಅಮ್ಮ, ನಾನು ಕಾಲ್ ಮಾಡ್ತೀನಿ. ಏನೂ ಆಗಲ್ಲ, ನೀನ್ ಧೈರ್ಯವಾಗಿರು. ಅಮ್ಮ, ಕಾವೇರಿ ಫೋನ್ ರೀಚ್ ಆಗ್ತಿಲ್ಲ. ಒಂದ್ 2 ನಿಮಿಷ ಬಿಟ್ಟು ಕಾಲ್ ಮಾಡೋಣ. ನೀನ್ ಗಾಬರಿ ಆಗ್ಬೇಡ. ಕಾವೇರಿಗೆ ಅಪ್ಪ ಅಂದ್ರೆ ಪ್ರಾಣ. ಈಗ ಫೋಟೋ ಬಿದ್ದು ಒಡೆದೋಗಿದೆ ಅಂದ್ರೆ ಇನ್ನು ಮುಂದಾಗೋ ಯಾವುದೋ ಅಪಾಯದ ಸೂಚನೆ ಅಂತ ನನಗನ್ನಿಸ್ತಾ ಇದೆ. ಹಾಗೆಲ್ಲ ಏನು ಇಲ್ಲಮ್ಮ, ನೀನ್ ಸುಮ್ಮನೆ ಏನೇನೋ ಮಾತಾಡ್ಬೇಡ. ಇಲ್ದಿದ್ನೆಲ್ಲ ಯೋಚನೆ ಮಾಡಬೇಡ ಪ್ಲೀಸ್. ನಮ್ಮ ಪಾಲಕ್ ದೇವ್ರಿದ್ದಾರೆ. ಅಪ್ಪಂದು ಇನ್ನೊಂದು ಫೋಟೋ ಮಾಡಿಸಿ ಹಾಕೋಣ. ಸರಿ ಇರು, ನಾನು ಮತ್ತೆ ಕಾಲ್ ಟ್ರೈ ಮಾಡ್ತೀನಿ. ಫೋನ್ ರೀಚ್ ಆಗ್ತಿಲ್ಲಮ್ಮ. ಅವ್ರು ಎಲ್ಲಿಗೆ ಹೋಗಿದಾರೋ ಏನೋ.
ಆ ರೆಸಾರ್ಟ್ ಅಡ್ರೆಸ್ ಆದ್ರೂ ನಾವು ಕೇಳಬೇಕಿತ್ತು. ಕಾವೇರಿ ಹೋಗ್ತಿರೋ ಗಡ್ಬಡಿನಲ್ಲಿ ಎಲ್ಲಿ ಹೋಗ್ತಿದ್ದಾಳೆ ಅಂತಾನೆ ಕೇಳಿಲ್ವಲ್ಲೇ. ಹೌದು, ಯದು ಪ್ರೀತು ಇಬ್ರು ಅವಳ ಜೊತೆ ಹೋಗಿದಾರ ತಾನೆ? ಅವ್ರಿಗೆ ಯಾರಿಗಾದ್ರೂ ಫೋನ್ ಮಾಡಿ ಕೇಳೋಣ. ಅಯ್ಯೋ ಅದೆಲ್ಲ ಬೇಡಮ್ಮ. ಈ ವಿಷಯಕ್ಕೆ ಕಾಲ್ ಮಾಡಿದ್ರೆ ಅವ್ರು ಸುಮ್ಮನೆ ಸಿಲ್ಲಿ ಅನ್ಕೋತಾರೆ. ನಾನು ಕಾವೇರಿಗೆ ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಸರಿ ಮಾಡು. ಅಮ್ಮ ಕಾಲ್ ಹೋಗ್ತಿಲ್ಲ. ಏನೂ ಆಗಲ್ಲಮ್ಮ, ನೀನ್ ಹೆದರ್ಕೋಬೇಡ. ಎಷ್ಟೇ ಧೈರ್ಯ ತಂದ್ಕೊಂಡ್ರು ಮನ್ಸಲ್ಲಿ ಒಂದು ಆತಂಕ ಇದ್ದೇ ಇರತ್ತೆ ಕಣೆ. ಅವಳು ಆರಾಮಾಗಿದ್ದಾಳೆ ಅಂತ ಒಂದ್ಸರಿ ಕೇಳ್ಬಿಟ್ರೆ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಏನೂ ಆಗಿರಲ್ಲಮ್ಮ, ನೀನ್ ಯಾಕೆ ಇಷ್ಟೊಂದು ಭಯ ಪಡ್ತಿದ್ಯಾ? ಸರಿ, ನಾನು ಇವ್ರು ಏನಾದರೂ ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತಾರಾ ಅಂತ ಕೇಳ್ಕೊಂಡು ಬರ್ತೀನಿ. ಹಾ, ಕೇಳೋಗು. ನೀನ್ ಸಮಾಧಾನ ಮಾಡ್ಕೊ.